ಹಲೋ ಗೈಸ್, ನಮಸ್ಕಾರ. ನಾವಿವತ್ತು ಮೋಸ್ಟ್ ಅವೇಟೆಡ್ ಟ್ರೇಲರ್ ಆಫ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿ ರಿಯಾಕ್ಟ್ ಮಾಡಕ್ ಬಂದಿವಿ. ನಿತೇಶ್ ತಿವಾರಿ ಅವರು ಡೈರೆಕ್ಟ್ ಮಾಡಿರುವಂತಹ ಹಾಗೂ ನಮಿತ್ ಮಲ್ಹೋತ್ರಾ ಹಾಗೂ ಯಶ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ರಾಮಾಯಣ ಟ್ರೈಲರ್ ಫೈನಲಿ ರಿಲೀಸ್ ಮಾಡಿದ್ರು. ಪೋಸ್ಟ್ಪೋನ್ ಆಗಿತ್ತು ಒಂದ್ ವಾರ, ಬಟ್ ರಿಲೀಸ್ ಮಾಡಿದ್ರು. ಇವಾಗ ಇಂಡಿಯಾದಲ್ಲಿ 4:15 AM ರಿಲೀಸ್ ಮಾಡಿದ್ದಾರೆ. ಹೌದು, ನಮ್ಗೆ ಇಲ್ಲಿ ಮಧ್ಯಾಹ್ನ 4 o'clock ಸಂಜೆ ಆಗಿದೆ. ಏನಂತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಮಾಡಿದ್ದಾರೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿದೀವಿ. 4 ನಿಮಿಷ ಇದೆ ಟ್ರೈಲರ್. ಹೌದು, 20 ಸೆಕೆಂಡ್ಸ್. ಸೊ ಟ್ರೈಲರ್ ನೋಡಕ್ಕಿಂತ ಮುಂಚೆ ನಮ್ಮಿಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನಿಮ್ಗೆ ಹೇಗ್ ಅನ್ಸ್ತು ಟ್ರೈಲರ್ ಅಂಡ್ ರಾಮಾಯಣ ಬಗ್ಗೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಸಬ್ಸ್ಕ್ರೈಬ್ ಒತ್ತಿ ಅಂಡ್ ನೋಟಿಫಿಕೇಶನ್ ಬೆಲ್ ಟರ್ನ್ ಆನ್ ಮಾಡ್ಕೊಳ್ಳಿ. ಸೊ ಟ್ರೈಲರ್ ಎಷ್ಟು 4 minutes ಅಂದೆ ಅಲ್ಲ? 4 minutes 10 seconds. ಓಕೆ, ಲೆಟ್ಸ್ ಸ್ಟಾರ್ಟ್ ಇನ್ 3, 2, 1, go. Oh, music man. Dineg. Yes. Ho. Raja. Oh. Hey. Damn. Crazy ಇದು. Man. ಅದೇ ಕ್ರೌಡ್ ಅದೇ ಏನ್ ಐರಾವತ. ಎಸ್. ಹುಯ್ ಯಪ್ಪ. ಯಪ್ಪ. ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ಶಾರ್ಟ್ ಚೆನ್ನಾಗಿತ್ತು ಅದು. ನನ್ನ ಜ್ಯೇಷ್ಠ ಪುತ್ರ. ಓಕೆ, ನೈಸ್. ಬರೀ ಸೌಂಡ್ ಕೇಳಿಸ್ಕೊಂಡು. ಕರೆಕ್ಟ್. ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯದಿಯಾದರು. ಅದಕ್ಕೆ ನಾನು ಸಿದ್ಧ. ಓಕೆ. ನೈಸ್. ಶಿವಸಂಬರ. ನಾನು ನಿರ್ದಕ್ಷಿಯಾಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ಇಂಟ್ರೆಸ್ಟಿಂಗ್. 14 ವರ್ಷಗಳ ವನವಾಸ. ಫಸ್ಟ್ ಟೈಮ್ ನೋಡ್ತಿರೋದು? ಓಕೆ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ಓಕೆ. ಕಣ್ಣಲ್ಲಿ ನೀರು. ಹೌದು. ಇದು ರಾಮ ಗ್ಲಿಮ್ಸ್ ಅಲ್ಲಿ ಬಂದಿತ್ತಲ್ಲ ಯಾವ್ದೋ ಒಂದು. ಎಸ್. ರಾವಣ ಹ್ಯಾಸ್ ಅ ಡಿಫ್ರೆಂಟ್ ಜನಸ್ಥಾನ ಆರಾ ಅಂಡ್ ಎನರ್ಜಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ಕಲರ್ ಚೇಂಜ್. ಹೌದು. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ಅವನ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಂದಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ಪರಶುರಾಮ ಅದು. ನಿಜ ಚೆನ್ನಾಗಿದೆ ಅದು. ಚೆನ್ನಾಗಿದೆ. ಯಾ. ಕ್ಲಾಸ್. Yeah, the greatest story of man. Correct. Nice. ಕುಂಭಕರ್ಣ. ಇದು ರಾಮನ ಯುಗದ ಆರಂಭ.
ಯಾ ಇಲ್ಲಿಗೆ ನಿಲ್ಸ್ಬೋದು ನೀವು ಅದನ್ನ. ಸೊ ನಾವು ಕನ್ನಡದಲ್ಲಿ ನೋಡಿದ್ವಿ ಬಿಕಾಸ್ Yes, ನಾವು ಕರ್ನಾಟಕದವರು. ಸೊ ನಮ್ ಪ್ರಿಫರೆನ್ಸ್ ಕನ್ನಡನೇ ಇರುತ್ತೆ. ಕನ್ನಡದಿತ್ತು. ಸೊ ಕನ್ನಡದಲ್ಲಿ ದ ರಾವಣಸ್ ವಾಯ್ಸ್ ಅಂಡ್ ಇದು ಸ್ಟ್ಯಾಂಡ್ ಔಟ್ ಆಯ್ತು ನನಗೆ ಫಸ್ಟ್ಗೆ, ಬಿಕಾಸ್ Absolutely. ಯಶ್ ಅವರೇ ವಾಯ್ಸ್ ಕೊಟ್ಟಿರೋದು ಅದಕ್ಕೆ ಡೆಫಿನೆಟ್ಲಿ. ಸೊ 100%. ಅಂಡ್ ಯಶ್ ಹ್ಯಾಸ್ ಸಮ್ ಆರಾ ಅಂಡ್ ಸಮ್ ಎಕ್ಸ್ಟ್ರಾರ್ಡಿನರಿ ಎನರ್ಜಿ ಇದ್ರಲ್ಲಿ. 100% ಹೇಳ್ತೀನಿ, ದಿಸ್ ವಿಲ್ ಬಿ ಅ ಜನರೇಷನಲ್ ರೋಲ್. ಹಾ ಸೊ ಈ ಜನರೇಷನ್ ಗೆ ರಾವಣ ಅಂದ್ರೆ ಯಶ್ ಅಂತ ಆಗ್ಬಿಡುತ್ತೆ. ಎಸ್ ಈಗ ನಮ್ಗೆ ಹಿಂದಿನ ಜನರೇಷನ್ ಗೆ ರಾಮ ಅಂದ್ರೆ ಹೇಗೆ ಈಗ ದಶರಥ ಮಾಡಿದಾರಲ್ಲ ಹೌದು ಹೌದು ಅರುಣ್ ಗೋವಿಲ್ ಅವರು, ಜನರೇಷನಲ್ ಕ್ಯಾರೆಕ್ಟರ್. ರಾವಣ ಅಂದ್ರೆ ಯಶ್ ವಿಲ್ ಬಿ ಜನರೇಷನಲ್ ಕ್ಯಾರೆಕ್ಟರ್. ಅಂಡ್ ಎವ್ರಿವನ್ ವಿಲ್ ಫಾಲ್ ಇನ್ ಲವ್ ವಿತ್ ಇಟ್ ಅನ್ಸ್ಬಿಡುತ್ತೆ. ಅದು ಬಟ್ ಅದನ್ನ ಜಾಸ್ತಿ ಇದಾಗಬಾರ್ದು ಅಷ್ಟೇ, ಏನೇ ಪೂಜಿಸ್ದಂಗ್ ಆಗ್ಬಿಡ್ಬಾರ್ದು. ಕ್ಯಾರೆಕ್ಟರ್ ತರ ನೋಡಿ ಇಟ್ ವಿಲ್ ಬಿ ಎಕ್ಸ್ಟ್ರಾರ್ಡಿನರಿ. Yeah. ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹೌದೌದು. ದೇ ಹ್ಯಾವ್ ಡನ್ ಅ ರಿಯಲಿ ಗುಡ್ ಜಾಬ್ ಓವರ್ ಆಲ್ ಅಂತ ಅನ್ಸುತ್ತಲ್ಲ. Yeah. I mean they have to do a good Yes. job for 5,000 crores. It's ಏನಂತಾರೆ, ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಇಟ್ ಇಸ್ ದೇರ್ ಡ್ಯೂಟಿ ಟು ಡೂ ಇಟ್. ಡ್ಯೂಟಿ 100% ಡ್ಯೂಟಿ ಇರಬೇಕು. ಇಟ್ಸ್ ದೇರ್ ಥಿಂಗ್ ಟು ಡೂ ಇಟ್. ಅಂಡ್ ಇಟ್ ಶೋಸ್ ಆನ್ ಕಾಣುತ್ತೆ. ಚೆನ್ನಾಗಿದೆ. ಕಾಣುತ್ತೆ. ಎಸ್ ತುಂಬಾ ಚೆನ್ನಾಗಿದೆ. ಬಿಗ್ ಸ್ಕ್ರೀನಿಂಗ್ ಮಾಡ್ದಂಗಿದೆ. ಇಟ್ಸ್ ನಾಟ್ ಫಾರ್ ಫೋನ್ ಆರ್ ಲ್ಯಾಪ್ಟಾಪ್ ಗಂತೂ ಅಲ್ಲ ಇದು. ಇದನ್ನ ಅದ್ರಲ್ಲಿ ನೋಡಿದ್ರೆ ಇನ್ನೂ ಮಜಾ ಕೊಡುತ್ತೆ. ಅದೇ ಈಗ ಸ್ಪೈಡರ್ ಮ್ಯಾನ್ ನೋಡಕ್ ಹೋದ್ರೆ ಮೇ ಬಿ ಇದನ್ನ ಹಾಕಿದ್ರೆ ಹಾಕಿದ್ರು ಅಲ್ಲಿ ನಮಗೆ ಇನ್ನೊಂದ್ ತರ ಬೇರೆ ತರನೇ ಫೀಲ್ ಆಗ್ಬೋದು. ಇದ್ರಗೋಸ್ಕರ ಸ್ಪೈಡರ್ ಮ್ಯಾನ್ ಹೋಗ್ತಾರೆ ಕೆಲವು ಜನ, ಬಿಕಾಸ್ ಇದು ಪಕ್ಕ 3D ಮಾಡ್ತಿದ್ದಾರೆ. ಅಂಡ್ ಸ್ಪೈಡರ್ ಮ್ಯಾನ್ ಇಸ್ ಇನ್ 3D. ಹೌದು ಹೌದು. ಸೊ ಇಟ್ ಮ್ಯಾಚ್ ಆಗುತ್ತೆ. ಇದು ಟ್ರೈಲರ್ ನ 3D ಅಲ್ಲಿ ಪ್ಲೇ ಮಾಡಿದ್ದಾರೆ ಥಿಯೇಟರ್ ನಲ್ಲಿ. ಸೊ ಯು ಗೆಟ್ ದಿ ಹೌದು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಅಲ್ಲ. ನೈಸ್, ಕರೆಕ್ಟ್ ಅದು. ಸೊ ಸ್ಟೋರಿ ಬಗ್ಗೆ ವಿ ಕಾಂಟ್ ಸ್ಪೀಕ್ ಬಿಕಾಸ್ ಎಲ್ರಿಗೂ ಗೊತ್ತಿರೋ ಸ್ಟೋರಿ. ಬಟ್ ಏನ್ ತೋರಿಸ್ತಾರೆ ಡಿಫ್ರೆಂಟ್ ಫ್ರಮ್ ಅದರ್ ರಾಮಾಯಣ ಕಾದ್ ನೋಡ್ಬೋದು. ಪ್ರೆಸೆಂಟೇಷನ್ ಎಸ್ ನೋಡ್ತಿರೋದು, ಪ್ರೆಸೆಂಟೇಷನ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದೊಂದೇ. ಆಮೇಲೆ ರಾವಣಂದು ಏನಂತಾರೆ ಬ್ಯಾಕ್ ಸ್ಟೋರಿ ಟು ಅವೆಲ್ಲ ತೋರಿಸ್ತಾರೆ ಮೋಸ್ಟ್ಲಿ ಇದ್ರಲ್ಲಿ. ಐರಾವತ ಫೈಟ್ ಇತ್ತಲ್ಲ, ಸೊ ಐರಾವತ ಫೈಟ್ ಇಸ್ ರಾವಣ ವರ್ಸಸ್ ಐರಾವತ, ರಾವಣ ವರ್ಸಸ್ ಐಂದ್ರ ಫೈಟ್ ಬರುತ್ತೆ. ಸೊ ಹೌ ರಾವಣ ಬಿಕೇಮ್ ಸೋ ಪವರ್ಫುಲ್ ಅಂತ ತೋರಿಸಿ, ಆ ರಾವಣನ ಸಂಹಾರ ಮಾಡಕ್ ರಾಮ ಬರ್ಲೇಬೇಕಾಯ್ತು ಅಂತ ತೋರಿಸ್ಬೇಕು. ಅದಕ್ಕೆ ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಬಿಕಾಸ್ ಬೇರೆ ರಾಮಾಯಣದಲ್ಲಿ ಇರ್ಲಿಲ್ಲ. ತುಂಬಾ ಕಡಿಮೆ. ಆದಿಪುರುಷರು ಹೇಗ್ ತೋರಿಸ್ತಾನೆ ಅಂದ್ರೆ ಬರೀ ಬೂನ್ ಇಸ್ಕೊಳ್ಳೋದು, ಬ್ರಹ್ಮಂಗ್ ಪೂಜೆ ಮಾಡಿ ಅವನಿಗೆ ವರ ಕೊಡ್ತಾನೆ ಅಷ್ಟೇ ಇತ್ತು. ಸೊ ಬ್ಯಾಕ್ ಸ್ಟೋರಿ ಏನ್ ಇರ್ಲಿಲ್ಲ. ಗೋಯಿಂಗ್ ಡೀಪ್ ಇನ್ ಟು ಇಟ್. ಜಟಾಯು ಫೈಟ್ ಭಯಂಕರ ಆಗಿತ್ತು. ಜಟಾಯು ವಾಸ್ ಹ್ಯೂಜ್. ಸೊ ಅದೇ ಚೆನ್ನಾಗಿತ್ತು. ಸೊ ಬ್ಯೂಟಿಫುಲ್, ಚೆನ್ನಾಗಿತ್ತು. ಮ್ಯೂಸಿಕ್ ಇಸ್ ಅಮೇಸಿಂಗ್, ಚೆನ್ನಾಗಿ ಬಂದಿದೆ. ಅಂಡ್ ಇಮೋಷನ್ಸ್ ಇದೆ. ಅದೇ ಈಗ ನಾವು ಇದನ್ನ ಹಿಂದಿಯಲ್ಲಿ ನೋಡಿದಾಗ ಮೇ ಬಿ ವಿಲ್ ಗೆಟ್ ರಣಬೀರ್ ಕಪೂರ್ಸ್ ಒರಿಜಿನಲ್ ವಾಯ್ಸ್. ಅಂಡ್ ಅವಾಗ ಅಲ್ಲಿ ರಾವಣ ಅವ್ರದ್ದು ಬೇರೆ ವಾಯ್ಸ್ ಆಗುತ್ತೆ. ಪ್ರಾಬಬ್ಲಿ ನಂಗೆ ಗೊತ್ತಿರಂಗೆ ಯಶ್ ಅವರ್ಲಿ ಡಬ್ಡ್ ಇನ್ ಹಿಂದಿ ಅನ್ಸುತ್ತೆ. ನಾಟ್ ಶ್ಯೂರ್ ಬಿಕಾಸ್ ಎಲ್ಲೋ ಕೇಳಿದ್ದು ಅದು ಓದಿದ್ದು. ಪ್ರಾಬ್ಲಿ ಯಶ್ ಅವರೇ ಕೊಟ್ಟಿರಬೇಕು. ಅಂಡ್ ಇನ್ನೊಂದ್ ನಾವು ಕೇಳಿದ ಏನಂದ್ರೆ ಬ್ರಹ್ಮ AI ಅಂತ ಇಟ್ಸ್ ಎ ನ್ಯೂ ಟೆಕ್ನಾಲಜಿ D9 ಅವರೇ ಐಡೆಂಟಿಫೈ ಮಾಡಿರೋದು, ಫೌಂಡ್ ಔಟ್. ಸೊ ವಿತ್ ದಟ್ ಅವರು ಎಲ್ಲಾ ಕ್ಯಾರೆಕ್ಟರ್ ಗಳನ್ನು ಲಿಪ್ಸಿಂಕ್ ಇನ್ ದಿ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್, 20+ ಲ್ಯಾಂಗ್ವೇಜಸ್ ಬರ್ಬೋದು, ಲಿಪ್ಸಿಂಕ್ ಮಾಡ್ತೀಯಾರಂತೆ. ಇನ್ನು ಟ್ರೈಲರ್ ಬಂದಿಲ್ಲ ಅದು. ಸೊ ಪ್ರಾಬ್ಲಿ ದೇ ವಿಲ್ ಡೂ ಇಟ್. ಡಬ್ಬಿಂಗ್ ಈಗ ಆಗಿರ್ಬೇಕು, ದೇ ವಿಲ್ ಬಿ ಡೂಯಿಂಗ್ ಇಟ್. ಸೊ ಈಗ ರಣಬೀರ್ ಕಪೂರ್ ಅವರು ಕನ್ನಡ ಡೈಲಾಗ್ ನ ಹೇಳ್ತಿರಂಗೆ ಲಿಪ್ಸಿಂಕ್ ಮಾಡ್ತಾರಂತೆ. ದ ಟೆಕ್ನಾಲಜಿ ವಿಲ್ ಡೂ ಇಟ್ ಅಂತ. ಸೊ ದಟ್ ವಿಲ್ ಬಿ ನೈಸ್. ನಿಮ್ಗೆ ಡಿಸ್ಕನೆಕ್ಟ್ ಆಗಲ್ಲ. ಅವ್ರ ಬಾಯಿ ನೋಡ್ತಿದ್ರು ಅವರೇ ಮಾತಾಡ್ತಿದಾರೆ ಅಂತ ಫೀಲ್ ಬರುತ್ತೆ. ಬಟ್ ಈ ಟ್ರೈಲರ್ ಅಲ್ಲಿ ಇನ್ನೂ ಆಗಿರಲಿಲ್ಲ. ಡಿಸ್ಕಂಟಿನ್ಯೂಷನ್ ತುಂಬಾ ಅನ್ಸ್ತು. ಹೌದು. ಬಟ್ ಸೊ ಬಟ್ ದ ಓನ್ಲಿ ವರಿ ದಟ್ ನನಗೇನಿದೆ ಅಂದ್ರೆ ರಾಕ್ಷಸಗಳನ್ನ ತುಂಬಾ ವೆಸ್ಟರ್ನೈಸ್ ಮಾಡಬಾರ್ದು. ವೆಸ್ಟರ್ನೈಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ಪಾಸಿಬಿಲಿಟಿ ಇದೆ. ಮೂವಿ ಇಸ್ ಮೇಡ್ ಫಾರ್ ವೆಸ್ಟರ್ನ್ ಆಡಿಯನ್ಸ್. ದಟ್ ಇಸ್ ಒನ್ ಥಿಂಗ್. ಬಟ್ ಇದ್ರಲ್ಲಿ ಅಷ್ಟೊಂದು ತೋರಿಸ್ಲಿಲ್ಲ. ಇಲ್ಲ ಅದ್ರಲ್ಲಿ ಇರ್ಲಿಲ್ಲ, ತೋರಿಸ್ಲೇ ಇಲ್ಲ ಬ್ರೋ. ನನ್ಗೆ ಇಷ್ಟ ರಾವಣನ್ ತೋರಿಸ್ತಾರಂತಾನು ಗೊತ್ತಿರ್ಲಿಲ್ಲ. ಸಿಕ್ಕಾಬಿಡ ತೋರಿಸ್ಯಾರ. ರಾವಣನೇ ಜಾಸ್ತಿ ತೋರ್ಸಂಗ ನನಗೆ. ಓಪನಿಂಗ್ ಶಾಟ್ ಇಂದ ಎಂಡ್ ವರ್ಗು. ಕೊನೆಯಲ್ಲಿ ಕ್ರೋಧ, ರಾವಣ ಸ್ಪೆಟ್ ಅಂತ ಏನ್ ಕ್ರೋಧ ಅಂತ ಇದೆ, ವುಲ್ಫ್ ಮಲ್ಟಿಪಲ್ ಹೈಬ್ರಿಡ್ ಎಲ್ಲ ಅದು ಚೆನ್ನಾಗಿ ಕೂಗ್ತಿರ. ರಾವಣ ಪ್ರಾಮಿನೆನ್ಸ್ ಯೂಶಲಿ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಗೊತ್ತಿರಂಗೆ ರಾವಣ ಕಮ್ಸ್ ಇನ್ ಸೆಕೆಂಡ್ ಪಾರ್ಟ್ ಆಫ್ ದ ಮೂವಿ. ಬಟ್ ಹಿಯರ್ ಇಸ್ ದ ಮೇನ್ ಪಾರ್ಟ್ ಆದಂಗೆ ಆಗ್ಬಿಟ್ಟಿದೆ. ಅದೇ ವಾಲ್ಮೀಕಿ ರಾಮಾಯಣದ ಪ್ರಾಬ್ಲಿ ಬ್ಯಾಕ್ ಸ್ಟೋರಿ ತೋರಿಸಿ ರಾಮ ಬರಕ್ ಕಾರಣನೇ ತೋರಿಸಿರ್ಬೇಕು. ಅದಕ್ಕೆ ಮಾಡಿರ್ಬೋದು. ಬಟ್
So ನೆಕ್ಸ್ಟ್ ಲೆವೆಲ್. it was a good trailer. Really good and, one, yeah. ದೀಪಾವಳಿಗೆ ರಿಲೀಸ್ ಆಗುತ್ತೆ. ಹೌದು, ದೀಪಾವಳಿ. ಸೊ ಡೆಫಿನೆಟ್ಲಿ ಎಲ್ಲಿದ್ರು ಅದು ರಿಲೀಸ್ ನಮ್ಗೆ ಎಲ್ಲಾ ಕಡೆ ಬಂದೇ ಬರುತ್ತೆ ಈ ಮೂವಿ 100%. ಬಿಕಾಸ್ Across the world. ಫೋಕಸ್ಡ್ ಆನ್ ವೆಸ್ಟರ್ನ್ ಸೈಡ್. ಸೊ ನೀನ್ ಎಲ್ಲಿದ್ರು ಡೆಫಿನೆಟ್ಲಿ ಬರುತ್ತೆ. ಡೆಫಿನೆಟ್ಲಿ And, ನೋಡ್ಬೇಕು, yes. ನೋಡ್ತೀವಿ. ಸೊ ನಮ್ಗೆ ಇಷ್ಟ ಅನ್ಸಿದ್ದು ಟ್ರೈಲರ್ ಬಗ್ಗೆ. ಬಿಕಾಸ್ ಸ್ಟೋರಿ ಬಗ್ಗೆ ಜಾಸ್ತಿ ಮಾತಾಡಕ್ ಆಗಲ್ಲ ಬಿಕಾಸ್ ಇಟ್ಸ್ ವೆರಿ ವೆಲ್ ನೋನ್ ಎಲ್ರಿಗೂ. ಹೌದು. And so ಇದು ಜಸ್ಟ್ ಫಾರ್ ಅ ವಿವಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ಹೆಂಗ್ ಅನ್ಸುತ್ತೆ ಇಂಡಿಯನ್ ಸಿನಿಮಾ ಬಿಗ್ ಸ್ಕೇಲ್. ಆನ್ ಹಾಲಿವುಡ್ ಲೆವೆಲ್ Correct. ಸ್ಕೇಲ್. ಸೊ ಹೌದು, ಇವ್ರೇನ್ ಹೇಳ್ತಾರೆ ಅಂತಾನು ಕೇಳಬಹುದು. ನಿಮ್ಗೆ ಏನ್ ಅನಿಸ್ತು ತಿಳಿಸಿ Yeah. ಕಮೆಂಟ್ಸ್ ಅಲ್ಲಿ. ಕಮೆಂಟ್ ಅಲ್ಲಿ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಬಟನ್. ಲೈಕ್. ಆಮೇಲೆ ಮತ್ತೆ ಯಾವ ಟ್ರೇಲರ್ ಬಂದಾಗ ವಿಲ್ ಕಮ್ ಅಂಡ್ ರಿಯಾಕ್ಟ್ ಅಂಡ್ ನಮ್ಮ ಒಪಿನಿಯನ್ಸ್ ನ ಹೇಳ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸ್ಟೇ ಟ್ಯೂನ್ಡ್. ಬೈ.